ಇನ್ನು ನಾನಾ ನೀನಾ ನೋಡೇ ಬಿಡೋಣ. ಇದು ಯತ್ನಾಳ್ ವರ್ಸಸ್ ವಿಜೇಂದ್ರ ನಡುವೆ ಏರ್ಪಟ್ಟಿರ್ತಕ್ಕಂಥ ಕಾಳಗ. ನನ್ನ ಮಾತು ನಡೆಯುತ್ತಾ, ನಿನ್ನ ಮಾತು ನಡೆಯುತ್ತಾ, ನಾನಾ ನೀನಾ ಇಬ್ಬರು ಹಿಂದೆ ಸರಿಯೋ ಮಾತಿಲ್ಲ. ವಿಜೇಂದ್ರ ರಾಜೀನಾಮೆಗೆ ಯತ್ನಾಳ್ ಬಣ ಪಟ್ಟು ಹಿಡಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ವಿಜೇಂದ್ರ ಬಣ ಆಗ್ರಹಿಸಿದೆ. ಯಾರ ಕೈ ಮೇಲಾಗುತ್ತೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಸದ್ಯದ ಕುತೂಹಲ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪ, ಶೋಕಾಸ್ ನೋಟಿಸ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದು ಅಗ್ನಿ ಪರೀಕ್ಷೆ. ಇವತ್ತು ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಓಂ ಪಾಠಕ್ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ತಮಗೆ ನೀಡಿರುವ ಶೋಕಾಸ್ ನೋಟಿಸ್ಗೆ ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ. ಕೊಟ್ಟ ನಂತರ, ಯಾಕೆಂದರೆ 10 ದಿವಸದೊಳಗಡೆ ನೀವು ಸ್ಪಷ್ಟನೆ ಕೊಡಬೇಕು, ಇಲ್ಲಾಂದರೆ ನಿಮ್ಮ ವಿರುದ್ಧ ಕ್ರಮ ಆಗುತ್ತೆ ಅಂತೆಲ್ಲ ಇತ್ತಲ್ಲ ಶೋಕಾಸ್ ನೋಟಿಸಲ್ಲಿ. ಅದಕ್ಕೆ ತಕ್ಕಂತೆ ಈಗ ಅವರು ಇವತ್ತು 11:30ಗೆ ಅವ್ರನ್ನ ಭೇಟಿಯಾಗಿ ಎಲ್ಲ ವಿವರಗಳನ್ನ ಕೊಡ್ತಾರೆ. ಕೊಡ್ತಾರೆ ಅಂತಂದರೆ ತಮ್ಮ ಮೇಲೆ ಬಂದಿರೋ ಆರೋಪಗಳಿಗೆ ಮಾತ್ರ ಉತ್ತರ ಕೊಡೋದಲ್ಲ, ವಿಜೇಂದ್ರ ಅವ್ರ ಮೇಲೂ ಸಾಕಷ್ಟು ಆರೋಪ ಮಾಡ್ತಾರಲ್ಲ. ಸೊ ಅದೆಲ್ಲವನ್ನೂ ಕೂಡ ಈಗ ಶಿಸ್ತು ಪಾಲನಾ ಸಮಿತಿಯವರು ಕನ್ಸಿಡರ್ ಮಾಡಿ ಏನು ತೀರ್ಮಾನ ತಗೋತಾರೆ ಅಂತ ನೋಡಬೇಕು. ಯತ್ನಾಳ್ ಅವರ ವಾದ ಏನು, ಆ್ಯಕ್ಚುಲಿ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅವರು ಮತ್ತು ಅವ್ರ ಬಣದವರು ಅಂತ ನೋಡೋದಾದರೆ, ನಾನು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡಿದ್ದೀನಿ, ಪಕ್ಷ ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ಹಲವು ನಾಯಕರ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳಿದ್ದೀನಿ, ನನ್ನೊಬ್ಬನ ಅಭಿಪ್ರಾಯ ಇಲ್ಲ. ಅದು ಬೇರೆ ಬೇರೆಯವರು ಹೇಳಕ್ಕೆ ಹೆದರಿದವರು ನನ್ನ ಹತ್ರ ಹೇಳ್ಕೊಂಡಿದ್ರು, ನಾನು ಅದನ್ನು ಹೇಳಿದ್ದೀನಿ. ವಂಶ ರಾಜಕೀಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮೋದಿಯವರೇ ಮಾತನಾಡ್ತಾರೆ, ನಾನು ಅದನ್ನೇ ಮಾಡಿದ್ದು. ಈ ವಿಚಾರದಲ್ಲಿ ನಾನೂ ಕೂಡ ಅವರನ್ನೇ ಅನುಸರಿಸಿದ್ದೇನೆ. ವಂಶ ರಾಜಕೀಯ ಬೇಡ, ಭ್ರಷ್ಟಾಚಾರ ಬೇಡ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಹೋಗ್ತಾ ಇಲ್ಲ. ಒಗ್ಗೂಡಿಸಕ್ಕೆ ನೀವು ಬಿಟ್ಟೇ ಇಲ್ವಲ್ಲ. ಅವ್ರು ರಾಜ್ಯಾಧ್ಯಕ್ಷರಾದಾಗಲೇ ನೀವು ರೆಬಲ್ ಆಗಿಬಿಟ್ರಲ್ಲ. ಯಡಿಯೂರಪ್ಪನವ್ರು CM ಆಗಿದ್ದಾಗಲೇ ಇವ್ರು ರೆಬಲ್ ಆಗಿದ್ದರು. ಹಂಗೆ ನೋಡೋಕೆ ಹೋದರೆ ಒಂದುಗೂಡಿಸ್ಕೊಂಡು ಹೋಗದೆ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ವಿಜೇಂದ್ರ. ಕೆಲ ಸೀಮಿತ ನಾಯಕರನ್ನ ಕಟ್ಟಿಕೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ, ಎಲ್ರಿಗೂ ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಉಪಚುನಾವಣೆಯಲ್ಲೇ ಸೋತಿದ್ದೇವೆ ಅಂತ ಹೇಳ್ತಾರೆ. ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗಿತ್ತು. ಆಡಳಿತ ಪಕ್ಷದ ಜೊತೆಗೆ BSY ಮತ್ತು ವಿಜೇಂದ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಇವರ ಆರೋಪ. ಅದೇ DK ಶಿವಕುಮಾರ್ ಮನೆಗೆಲ್ಲ ಹೋಗಿ ಸೈನ್ ಮಾಡಿಸ್ಕೊಂಬರ್ತಾರೆ ಅಂತೆಲ್ಲ ಹೇಳಿದ್ರಲ್ಲ ಅದು. ಇನ್ನು ವಕ್ಫ್ ಮತ್ತು ವಾಲ್ಮೀಕಿ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ಇವರು ಕೊಂಡೊಯ್ಯಲಿಲ್ಲ. ಹೋರಾಟ ಮಾಡಿದ್ರು, ಬಟ್ ಏನು ಪ್ರಯೋಜನ ಏನಾಯಿತು? ಏನೂ ಇಲ್ಲ. ನಾನು ಹಿಂದುತ್ವವನ್ನು ಪ್ರಬಲವಾಗಿ ಸಮರ್ಥಿಸಿಕೊಂಡಿದ್ದೇನೆ, ಅವ್ರು ಮಾಡಿಲ್ಲ ಆ ಕೆಲಸ, ನಾನು ಮಾಡಿದ್ದೀನಿ. ಇದು ಪಕ್ಷ ವಿರೋಧಿ ನಿಲುವೆ ಅನ್ನೋದು ಯತ್ನಾಳ್ ಅವರ ವಾದ. ನಾನು ಹಿಂದುತ್ವದ ಪರವಾಗಿ ಮಾತನಾಡಿದ್ದೀನಿ, ನಾನು ಮಾತನಾಡಿರೋದು ವಿಜೇಂದ್ರ ಯಡಿಯೂರಪ್ಪನ ವಿರುದ್ಧ ಮಾತ್ರನೇ ಹೊರತು ಪಕ್ಷಕ್ಕೆ ನಿಷ್ಠನಾಗಿದ್ದೀನಿ ಅಂತ ಅವ್ರು ಕ್ಲೈಮ್ ಮಾಡ್ತಾ ಇರೋದು. ಪಕ್ಷ ವಿರೋಧಿ ಚಟುವಟಿಕೆ ಯಾವುದು ನಾನು ಮಾಡಿಲ್ಲ ಅಂತ. ಬಟ್ ಅವ್ರ ಹೇಳಿಕೆ ಅವ್ರು ಕೊಡ್ತಾರೆ ಇದನ್ನೆಲ್ಲನೂ. ಅದನ್ನು ಹೈಕಮಾಂಡ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ, ಏನು ಹೇಳ್ತಾರೆ ನೋಡೋಣ. ಯಾವಾಗ ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ, ನನ್ನ ಅಜೆಂಡಾ ಅಥವಾ ನನ್ನ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು. ಎರಡನೇದಾಗಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಅಭಿಪ್ರಾಯ ಇದೆ, ಅವೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು. ಆ ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೇನೆ. ಸರ್, ಯತ್ನಾಳ್ ವಿರುದ್ಧ ಅಷ್ಟೇ ಶಿಸ್ತು ಕ್ರಮನ ಅವ್ರ ಸುತ್ತ ಇರೋರ ವಿರುದ್ಧನೂ ಆಗುತ್ತಾ? ಯಾಕೆ ಅವರನ್ನು ಸುಮ್ಮನೆ ಬಿಟ್ಟಿದ್ದೀರಾ? ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕಾ, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಸಾವಿರಾರು ಜನ ಕಾರ್ಯಕರ್ತರಲ್ಲಿ ನಾನು ಒಬ್ಬನಾಗಿ ಪಕ್ಷ ಕಟ್ಟಿದಂಥ ಕೆಲಸ ಮಾಡಿದ್ದೀನಿ. ಈಗ ಕೆಲವು ದಿನಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆ ನೋಡಿದಾಗ ನನ್ನಂಥವನಿಗೆ ಮನಸ್ಸಿಗೆ ಆಘಾತ ಆಗಿದೆ, ನೋವಾಗಿದೆ. ಆದ್ದರಿಂದ ಇವತ್ತು ಸ್ವಲ್ಪ ಗಟ್ಟಿಯಾಗಿ ನಾವೆಲ್ಲ ಕೆಲವರು ಮಾತಾಡಿದ್ದೇವೆ. ಇದನ್ನು ಎಲ್ಲರೂ ಒಂದು ಕಡೆ ಬಂದ್ ಮಾಡಬೇಕು, ಇದನ್ನು ಮುಂದುವರಿಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದನ್ನ ಹೇಳಿದ್ದೇವೆ. ಡೆಲ್ಲಿಯಿಂದ ಬಂದಿರತಕ್ಕಂಥ ನಮ್ಮ ನಾಯಕರು ಇದನ್ನು ಡೆಲ್ಲಿ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅದು ಮುಗಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದೆ. ಇವತ್ತು ನಮ್ದೆಲ್ಲ ಚರ್ಚೆ ನಡೆದಿರುವಂಥದ್ದು ಪಾರ್ಟಿಯ ಸಂಘಟನೆಗಳು ಮಾತ್ರ, ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆಗೆ ಬಂದಿಲ್ಲ. ನಮ್ಮ ಪಾರ್ಟಿ ಒಟ್ಟಾಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದರೆ, ಮೂರ್ನಾಲ್ಕು ವಿಚಾರಗಳಲ್ಲಿ ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಪಾರ್ಟಿ ಬಗ್ಗೆ, ಪಾರ್ಟಿ ನಾವೆಲ್ಲ ಒಟ್ಟಾಗಿದ್ದೀರಿ, ಒಟ್ಟಾಗಿ ಹೋಗ್ತೀರಿ ಅಷ್ಟೇ, ಬೇರೆ ವಿಚಾರ. ಕೇಂದ್ರದ ನಾಯಕರು ಅವೆಲ್ಲ ಸರಿ ಮಾಡುವಂಥ ಶಕ್ತಿ ಇದೆ. ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಆ ಶಕ್ತಿ ಇದೆ, ಅದನ್ನು ಮಾಡ್ತಾರೆ. ನಮಗೂ ತಾಳ್ಮೆ ಬೇಕು. ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಬೇಕು. ಈಗೇನು ಯಾವುದು ಎಲೆಕ್ಷನ್ ಇಲ್ಲ, ತಾಳ್ಮೆ